ಸ್ನೇಹಿತ ಬಂಧುಗಳೇ, ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪರಂಪರೆಯಿಂದಲೂ ಹೆಣ್ಣು ಮತ್ತು ಗಂಡಿಗೆ ಒಂದು ಸಮಾನವಾದಂಥ ಹಕ್ಕಿದೆ. ಆದರೆ ದೇಶದ ಎಲ್ಲೆಡೆಯಲ್ಲಿ ಹೆಣ್ಣಿಗೆ ಒಂದು ಸ್ವತಂತ್ರವಾಗಿ ಬದುಕುವಂತಹ ಹಕ್ಕು ಇಲ್ಲದಂಥ ವಾತಾವರಣ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾ ಇದೆ ಮತ್ತು ಕಾಣ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಬಾಲಕಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವು ದೇಶದೆಲ್ಲೆಡೆ ಸದ್ದುವನ್ನು ಮಾಡಿದೆ. ಹಾಗೆಯೇ ಅದು ಜನಾಕ್ರೋಶಕ್ಕೆ ಕಾರಣವನ್ನು ಉಂಟು ಮಾಡಿದೆ. 5 ವರ್ಷದ ಬಾಲಕಿಯನ್ನು ಒಬ್ಬ ಬಿಹಾರ್ನ ಮೂಲದ ಆರೋಪಿ ಅತ್ಯಾಚಾರವನ್ನು ಎಸಗಿ ಕೊಲೆ ಮಾಡಿದ್ದಾನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಮಂದಿ ಬಹಳ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಕೂಡಲೇ ಆರೋಪಿಯನ್ನು ಬಂಧಿಸುವಂತೆ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನು ನಡೆಸಿದ್ದರು. ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಹುಬ್ಬಳ್ಳಿ ಪೊಲೀಸರು CCTVಯ ಒಂದು ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಯನ್ನು ಕಂಡು ಹುಡುಕಿದ್ದರು. ಬಂಧನದ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಆತ ಈಗ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಅತ್ಯಾಚಾರ ಆರೋಪಿಯ ಎನ್ಕೌಂಟರ್ ಮಾಡಿರುವ PSI ಅನ್ನಪೂರ್ಣರನ್ನು ಲೇಡಿ ಸಿಂಗಮ್ ಎಂದು ಕೂಡ ಈಗ ಕರೆಯುವ ಜೊತೆಗೆ ಆಕೆಯ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದರೆ ಈ ಘಟನೆ ನಡೆದಿದ್ದು ಎಲ್ಲಿ ಮತ್ತು ಯಾವಾಗ, ಹೇಗೆ ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹುಬ್ಬಳ್ಳಿಯ ಅಧ್ಯಾಪಕ ನಗರದಲ್ಲಿ ಬಿಹಾರ್ ಮೂಲದ ರಿತೇಶ್ ಕುಮಾರ್ ಎಂಬ ವ್ಯಕ್ತಿ 5 ವರ್ಷ ಬಾಲಕಿಯನ್ನು ಅತ್ಯಾಚಾರವನ್ನು ಬೆಸಗಿ ಕೊಲೆಯನ್ನು ಮಾಡಿದ್ದಾನೆ. ಕೊಪ್ಪಳ ಮೂಲದ ಹುಬ್ಬಳ್ಳಿಯಲ್ಲಿ ನೆಲೆಸಿರುವಂತಹ ದಂಪತಿಯ 5 ವರ್ಷದ ಮಗಳು ಮೃತ ಬಾಲಕಿಯಾಗಿದ್ದಾಳೆ. ತಂದೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ತಾಯಿ ಮನೆಯೊಳಗೆ ಸಾಮಾನ್ಯವಾಗಿ ದಿನನಿತ್ಯದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಾಲಕಿ ಮನೆಯ ಹೊರಗಡೆ ಆಟವನ್ನು ಆಡ್ತಾ ಇರ್ತಾಳೆ. ಅವಳಿಗೆ ಚಾಕೊಲೇಟನ್ನು ಕೊಡಿಸುವಂತಹ ಒಂದು ಆಸೆ ತೋರಿಸಿ ರಿತೇಶ್ ಅನ್ನುವಂತಹ ವ್ಯಕ್ತಿ ಆಕೆಯನ್ನು ಕರೆದುಕೊಂಡು ಹೋಗ್ತಾನೆ. ಪಾಪ 5 ವರ್ಷದ ಬಾಲಕಿಗೆ ಎಷ್ಟೊಂದು ತಿಳುವಳಿಕೆ ಇರಬಹುದು. ಚಾಕೊಲೇಟ್ ಅಂದರೆ ಇಷ್ಟಪಡುವಂತಹ ಒಂದು ಭಾವನೆಯಲ್ಲಿ ಇರುವಂತಹ ಒಂದು ವಯಸ್ಸಾಗಿರುವಂಥದ್ದು. ಅವಳನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ. ಕೊಲೆ ಮಾಡಿದ ಆತ ಪಾಳು ಬಿದ್ದ ಕಟ್ಟಡದಲ್ಲಿ ಮೃತದೇಹವನ್ನು ಎಸೆದು ಹೋಗಿರ್ತಾನೆ. ಅಂದರೆ ಅವಳು ಈ ಅತ್ಯಾಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಅವಳು ಕಿರುಚುತ್ತಾ ಇರುವಂಥ ಸಂದರ್ಭದಲ್ಲಿ ಊರಿನ ಸುತ್ತಮುತ್ತಲಿರುವಂತಹ ಜನರು ಬರುವಂಥ ಸಂದರ್ಭವನ್ನು ಈತ ಗಮನಿಸಿಕೊಂಡು ಅವಳನ್ನು ಕುತ್ತಿಗೆಯನ್ನು ಹಿಚುಕಿ ಸಾಯಿಸಿರುವಂಥದ್ದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಮಗು ಕಾಣೆಯಾಗಿದೆ ಎಂದು ತಿಳಿದ ತಕ್ಷಣ ತಾಯಿ ಸ್ಥಳೀಯರೊಂದಿಗೆ ಸೇರಿ ಹುಡುಕಾಟವನ್ನು ನಡೆಸಿರುತ್ತಾಳೆ. ಆಗ ಪಾಳು ಬಿದ್ದ ಕಟ್ಟಡದಲ್ಲಿ ಮಗುವಿನ ಮೃತದೇಹ ಪತ್ತೆಯಾಗುತ್ತದೆ. ಕೂಡಲೇ ಪೊಲೀಸರಿಗೆ ವಿಷಯವನ್ನು ತಿಳಿಸುವ ಸ್ಥಳೀಯರು ನ್ಯಾಯಕ್ಕಾಗಿ ಆಗ್ರಹಿಸುತ್ತಾರೆ. ಅದರ ಬೆನ್ನಲ್ಲೇ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನು ಕೂಡ ನಡೆಸುತ್ತಾರೆ. ಆರೋಪಿಯ ಚಲನವಲನಗಳು CCTVಯಲ್ಲಿ ಸೆರೆಯಾಗಿರುವಂಥದ್ದು. ಘಟನೆಯ ಸಂಬಂಧ ದೂರು ಬಂದ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಹುಬ್ಬಳ್ಳಿ ಅಶೋಕ್ ನಗರ ಠಾಣೆಯ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸುತ್ತಾರೆ. ಘಟನೆ ನಡೆದಂತಹ 6 ಗಂಟೆಯೊಳಗೆ ಆರೋಪಿ ಇರುವಂತಹ ಸ್ಥಳವನ್ನು ಗುರುತಿಸುವ ಪೊಲೀಸರು ಆತನ ಬಂಧನಕ್ಕೆಂದು ಸ್ಥಳಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಆತ ತಪ್ಪಿಸಿಕೊಳ್ಳುವಂತಹ ಸಲುವಾಗಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾನೆ. ಈ ಸಂದರ್ಭ ಅಶೋಕ್ ನಗರ ಠಾಣೆ PSI ಅನ್ನಪೂರ್ಣ ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ. ಆದರೂ ಕೂಡ ಆರೋಪಿ ತಪ್ಪಿಸಿಕೊಂಡು ಓಡಲು ಯತ್ನಿಸುತ್ತಾನೆ. ಆ ಸಂದರ್ಭದಲ್ಲಿ PSI ಅನ್ನಪೂರ್ಣ ಅವರು ಹಾರಿಸಿದ ಗುಂಡು ಆತನ ಕಾಲು ಮತ್ತು ಬೆನ್ನಿನ ಭಾಗಕ್ಕೆ ತಗುಲಿರುವಂಥದ್ದು. ಕೂಡಲೇ ಅವರನ್ನು ಹುಬ್ಬಳ್ಳಿಯ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತದೆ. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಆರೋಪಿ ರಿತೇಶ್ ಆಸ್ಪತ್ರೆಯಲ್ಲಿ ಮರಣವನ್ನು ಹೊಂದುತ್ತಾನೆ. ರಿತೇಶ್ ಕುಮಾರ್ನನ್ನು ಎನ್ಕೌಂಟರ್ ಮಾಡಿದ PSI ಅನ್ನಪೂರ್ಣ ಅವರ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ಹುಬ್ಬಳ್ಳಿ ಪೊಲೀಸರ ಕಾರ್ಯ ಈಗ ಜನಮೆಚ್ಚುಗೆ ಪಾತ್ರವಾಗಿದೆ ಮತ್ತು ಈ ಒಂದು ಪೊಲೀಸರ ಒಂದು ಕೆಲಸಕ್ಕೆ ಎಲ್ಲ ದೇಶದೆಲ್ಲೆಡೆ ಮಾದರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಏನೇ ಆಗಲಿ ಗೆಳೆಯರೆ, ಆ ಒಂದು ಕುಟುಂಬದ ಒಂದು ಮುಗ್ಧ ಕಂದಮ್ಮ ಹೋಗಿರುವಂಥದ್ದು ಬಹಳ ದುಃಖದ ಪರಿಸ್ಥಿತಿಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಡೆದಂತಹ ದೇಶದ ಅಥವಾ ಕರ್ನಾಟಕದ ಕೆಲವೊಂದಿಷ್ಟು ಅತ್ಯಾಚಾರ ಆರೋಪಗಳ ಪ್ರಕರಣಕ್ಕೆ ಹೋಲಿಸಿರುವಂಥ ಜನರು ನಿಜವಾದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಸೋತಿದೆ, ಕಾನೂನಿನ ಮೇಲೆ ನಮಗೆ ನಂಬಿಕೆ ಇಲ್ಲ ಎನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಇಂತಹ ಮುಗ್ಧ ಬಾಲಕಿಯನ್ನು ಬಿಡದಂತಹ ಮನುಷ್ಯ ಇನ್ನು ಯಾವ ಒಂದು ಹೆಣ್ಣಿಗೆ ಗೌರವವನ್ನು ಕೊಡ್ತಾನೆ ಹೇಳಿ? ಆದರೂ ಕೂಡ ಹೆಣ್ಣಿನ ಬಗ್ಗೆ ಕೆಲವೊಂದಿಷ್ಟು
ಮನದಾಳದ ಮಾತನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನನ್ನ ಒಂದು ಮನಸ್ಸು ಹಪಿಸ್ತಾ ಇದೆ. ಪುರಾತನ ಕಾಲದಿಂದಲೂ ಅಥವಾ ಹಿಂದಿನ ಪರಂಪರೆಯಿಂದಲೂ ಗಂಡು ಮತ್ತು ಹೆಣ್ಣಿಗೆ ಸಮಾಜದಲ್ಲಿ ಸಮಾನತೆಯನ್ನು ಕಾಣುತ್ತಿದ್ದೆವು. ಆದರೆ ವರ್ಷಗಳು ಉರುಳಿದಂತೆ ಸಮಾಜದಲ್ಲಿ ಆದಂತಹ ಬದಲಾವಣೆಯಲ್ಲಿ ಮುಖ್ಯವಾಗಿ ಗಂಡು ಮತ್ತು ಹೆಣ್ಣಿನ ಸ್ಥಾನಮಾನದಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸ್ವಾತಂತ್ರ್ಯವಿದೆ, ಆದರೆ ಹೆಣ್ಣು ಅಂತ ಹೇಳಿದ ಮೇಲೆ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಯಾಕೆ ಹೆಣ್ಣಿಗೆ ಸಮಾನ ಹಕ್ಕು ಇಲ್ವಾ? ಒಂದು ಹೆಣ್ಣು ಮನೆಯಲ್ಲಿ ಹುಟ್ಟಿದರೆ ಅಸಹ್ಯ ಪಡುವಂತಹ ಮತ್ತು ಹೆಣ್ಣನ್ನು ಅಳಿಸಿಬಿಡುವಂತಹ ಕುಟುಂಬಗಳು ಇವೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಗಾದೆ ಮಾತಿದೆ. ಅದು ಕೇವಲ ಗಾದೆಯಾಗಿದೆ ಅಷ್ಟೇ ವಿನಃ, ಆದರೆ ಅದು ಪ್ರಸ್ತುತವಾಗಿ ಸಮಾಜದಲ್ಲಿ ನಡೆಯುತ್ತಿಲ್ಲ. ಒಂದು ಹೆಣ್ಣು ಸ್ವತಂತ್ರವಾಗಿ ಸಮಾಜದಲ್ಲಿ ಬದುಕುವುದಕ್ಕೆ ಹೆದರುವಂತಹ ಸಂದರ್ಭ ಬಂದಿದೆ. ತಲೆ ಎತ್ತುವಂತಹ ಕೆಲಸವನ್ನು ಮಾಡುತ್ತಾ ಇಲ್ಲ. ಮನೆಯಲ್ಲಿ ಹೆಣ್ಣು ಎಂದರೆ ಮನೆಯವರಲ್ಲಿ ಆಗುವಂತಹ ಮತ್ತು ಕಟ್ಟುನಿಟ್ಟಾದಂತಹ ಚೌಕಟ್ಟನ್ನು ನಿರ್ಮಿಸಿಬಿಡ್ತಾರೆ. ಹೆಣ್ಣಿಗೆ ಸ್ವತಂತ್ರವಾಗಿ ಸಮಾಜದಲ್ಲಿ ಓಡಾಡುವುದಕ್ಕೂ ಕೂಡ ಭಯದ ವಾತಾವರಣ ಉಂಟಾಗಿದೆ. ಹೆಣ್ಣು ತಡವಾಗಿ ಮನೆಗೆ ಬಂದರೆ ಅಕ್ಕಪಕ್ಕದ ಮನೆಯವರು ಏನು ಅಂದುಕೊಳ್ಳುತ್ತಾರೋ ಅನ್ನುವಂಥ ಒಂದು ಭಯ. ಹೆಣ್ಣು ಪ್ರೀತಿಯಲ್ಲಿ ಬಿದ್ದರೆ ಇನ್ನೊಂದು ಭಯ. ಮನೆಯವರು ನೋಡಿದ ಗಂಡಿಗೆ ಮದುವೆಯನ್ನು ಮಾಡಿದರೆ ಮತ್ತೊಂದು ಭಯ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಹೆಣ್ಣಿಗೆ ಭಯದ ವಾತಾವರಣ, ದುಃಖದ ವಾತಾವರಣ ತುಂಬಿ ತುಳುಕ್ತಾ ಇವೆ. ಮನುಷ್ಯನು ಎಷ್ಟು ಕೀಳು ಮಟ್ಟಕ್ಕೆ ಹೋಗುತ್ತಾನೆ ಎಂದರೆ ಹೆಣ್ಣಿನ ಮೇಲೆ ತನ್ನ ಕಾಮದ ಆಸೆಯನ್ನು ತೀರಿಸಿಕೊಳ್ಳುವುದಕ್ಕೆ ಕೆಟ್ಟ ದೃಷ್ಟಿಯಿಂದಲೂ ಅಥವಾ ಸಮಾಜದಲ್ಲಿ ಭಯದ ವಾತಾವರಣ ನಿರ್ಮಿಸುವಂತಹ ಮತ್ತು ಇನ್ನೂ ಕೀಳು ಮಟ್ಟದ ಅಂದರೆ ಅತ್ಯಾಚಾರವನ್ನು ಮಾಡುವಂಥ ಮಟ್ಟಕ್ಕೆ ಮನುಷ್ಯ ಇಳಿಯುತ್ತಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಗಂಡಿಗೆ ತನ್ನ ಹೆತ್ತ ತಾಯಿಯೋ ಅಥವಾ ತಂಗಿಯೋ, ಅಕ್ಕನೋ, ಸೊಸೆಯೋ, ಮಗಳು ಅಥವಾ ಹೆಣ್ಣಿನ ಎಲ್ಲ ಪಾತ್ರಗಳು ನೆನಪಾಗುವುದಿಲ್ವಾ? ಆದರೆ ಕಾಲ ಬದಲಾಗಬೇಕಾಗಿದೆ. ಹೆಣ್ಣು ತಲೆ ಎತ್ತಿ ನಡೆಯುವಂತೆ ಸಮಾಜದಲ್ಲಿ ಆಗಬೇಕಾಗಿದೆ. ಹಾಗಾಗಿ ಹೆಣ್ಣು ಎಲ್ಲಿಯೂ ಹಿಂಜರಿಯದೆ, ಭಯಪಡದೆ ಮುನ್ನಡೆಯಬೇಕಾಗಿದೆ. ಹಾಗಾಗಿ ಎಲ್ಲ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಹೆಣ್ಣು ಬರೀ ಕಾಮಕ್ಕಷ್ಟೇ ಉಪಯೋಗವಾಗುವುದು ಬೇಡ. ಹೆಣ್ಣು ಕುಟುಂಬದ ಎಲ್ಲ ಪಾತ್ರಗಳಲ್ಲಿಯೂ ಭಾಗಿಯಾಗುವಂಥ ಒಂದು ದೇವತೆ ಆಗಿರುವಂಥದ್ದು. ಹಾಗಾಗಿ ಎಲ್ಲರೂ ಹೆಣ್ಣಿಗೆ ಸಮಾಜದಲ್ಲಿ ಸ್ವತಂತ್ರವಾಗಿ ಬದುಕುವಂತಹ ಬದಲಾವಣೆಯನ್ನು ತರಲಿ. ಗಂಡು ಮತ್ತು ಹೆಣ್ಣಿಗೆ ಸಮಾನ ಹಕ್ಕನ್ನು ನೀಡಲಿ. ಎಲ್ಲ ಹೆಣ್ಣು ಮನೆಯ ದೀಪವಾಗಲಿ. ಗಂಡಿನ ಹಿಂದೆ ಹೆಣ್ಣು ಎಷ್ಟು ಪಾತ್ರವನ್ನು ವಹಿಸುತ್ತದೆಯೋ ಹಾಗೆ ಪ್ರತಿಯೊಂದು ಹೆಣ್ಣಿನ ಹಿಂದೆ ಒಳ್ಳೆಯ ಭಾವನೆಯಿಂದ ಗಂಡು ಶಕ್ತಿಶಾಲಿಯಾಗಿ ಅವಳಿಗೆ ರಕ್ಷಣೆಯನ್ನು ನೀಡಲಿ ಅನ್ನುವಂತಹ ಮನದಾಳದ ಭಾವನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ಅತ್ಯಾಚಾರವಾದಂತಹ ಆರೋಪಿಯನ್ನು ಗುಂಡಿಟ್ಟು ಕೊಲ್ಲಿದಂತಹ PSI ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನು ಮುಂದಾದರೂ ಇಂತಹ ಘಟನೆಗಳು ನಡೆಯದಿರಲಿ. ಎಲ್ಲ ಕಾಮದ ದೃಷ್ಟಿಯಲ್ಲಿರುವಂತಹ ಪುರುಷರಲ್ಲಿ ಆ ಒಂದು ಭಯದ ವಾತಾವರಣ ಉಂಟಾಗಲಿ. ಗಂಡು ಮತ್ತು ಹೆಣ್ಣು ಅನ್ನುವಂತಹ ಭೇದ ಭಾವ ಇಲ್ಲದೆ ಸಮಾಜದಲ್ಲಿ ಹೆಣ್ಣು ತಲೆ ಎತ್ತಿ ನಡೆಯುವಂಥ ಆಗಲಿ. ಹಾಗೆಯೇ ಹೆಣ್ಣಿಗೆ ಎಲ್ಲರೂ ದಾರಿದೀಪವಾಗಿ ಇರೋಣ ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.